ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPTCL ಪವರ್ಮ್ಯಾನ್ ನೇಮಕಾತಿ 2024ರಲ್ಲಿ ಬೆಸ್ಕಾಂ ಪವರ್ಮ್ಯಾನ್ನ 1:1 ರಿಸಲ್ಟ್ ಒಂದು ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಓಕೆ, ಏನಂತಂದರೆ ಈ PDF ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲೂ ಇದೆ, ಅದನ್ನು ನೀವು ಹೋಗಿ ನೋಡಬಹುದು. ಏನಿದೆ PDF ಅಲ್ಲಿ ಅಂತಂದರೆ ನಿಮಾಮ್ಸ್ ಒಂದು PH ಅಭ್ಯರ್ಥಿಗಳ ಒಂದು ಸೆಕೆಂಡ್ ಮೆಡಿಕಲ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಇದರಿಂದಾಗಿ ಬೆಸ್ಕಾಮ್ನ ಒಂದು ರಿಸಲ್ಟು ಡಿಲೇ ಆಗ್ಬೋದಾ ಎಂಬುದನ್ನು ಸಹ ಇವತ್ತಿನ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ ಅನ್ನು ತೆಗೆದುಕೊಳ್ಳುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ ಅನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರುವಂಥದ್ದು ನಾನು ಝೂಮ್ ಮಾಡಿ ಹಾಕಿದ್ದೇನೆ ನೋಡಿ. ಇದರಲ್ಲಿ ಏನಿದೆಯಪ್ಪ ಅಂದರೆ ಟಾಪಿಕ್ ಬಂದ್ಬಿಟ್ಟು ಇದು 26ನೇ ತಾರೀಕು ಬಂದಿರುವಂಥದ್ದು. ನಿಗಮ ದಿನಾಂಕ 14/10/2024 ಉದ್ಯೋಗ ಪ್ರಕಟಣೆ ಅನುಗುಣವಾಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಶ್ರವಣದೋಷ ಅಂಗವೈಕಲ್ಯ ಪರೀಕ್ಷೆಗೆ ಗೈರು ಹಾಜರಾದ ಅಂದರೆ ಯಾರ್ಯಾರೆಲ್ಲ ಒಂದು ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಮೆಡಿಕಲ್ ನಡೆಸಿದ್ರು ಆಗ ಆಬ್ಸೆಂಟ್ ಆದಂತಹ ಅಥವಾ ಹೋಗದೇ ಇರುವಂತಹ 23 ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆಗೊಳಪಡಿಸಬೇಕಾಗಿದ್ದು, ಈ ಕೆಳಕಂಡ ಅಭ್ಯರ್ಥಿಗಳನ್ನು ಉದ್ಯೋಗ ಪ್ರಕಟಣೆ ಷರತ್ತುಗಳನ್ವಯ ವೈದ್ಯಕೀಯ ಮಂಡಳಿಯಿಂದ ಪರೀಕ್ಷೆಗೆ ತಪಾಸಣೆಗೆ ಹಾಜರಾಗಲು ಏನು ಮಾಡಿದ್ದಾರೆ ಸೂಚಿಸಿದ್ದಾರೆ. ಅಂತಂದರೆ ಈ ಹಿಂದೆ ಏನೋ ಮಾಡಿದರು ಮೊದಲಿಗೆ, ಏನು ವಿಕ್ಟೋರಿಯಾ ಹಾಸ್ಪಿಟಲ್. ಓಕೆ, ಇನ್ನೊಂದೇನಪ್ಪ ಅಂತಂದರೆ ಇದು ನಿಮಾಮ್ಸ್ ಮೆಡಿಕಲ್ ಲಿಸ್ಟ್ ಅಲ್ಲ. ಓಕೆ, ಇದು ಇರುವಂಥದ್ದು ವಿಕ್ಟೋರಿಯಾ ಹಾಸ್ಪಿಟಲ್ ಮೆಡಿಕಲ್ ಲಿಸ್ಟ್. ನಾನು ಅದಕ್ಕೆ ತಮ್ಮಲ್ಲಿ ಹಾಕಿದ್ದೀನಿ ನಿಮಾಮ್ಸ್ ಮೆಡಿಕಲ್ ಸೆಕೆಂಡ್ ಮೆಡಿಕಲ್ ಲಿಸ್ಟ್ ಅಂತೇಳಿ, ಬಟ್ ಔಟ್ ಅಂತೇಳಿ ಹಾಕಿಲ್ಲ. ಅಂದರೆ ಈಗ ನಿಮಗೆ ನಿಮಾಮ್ಸ್ ಮೆಡಿಕಲ್ ನಡೀತಾ ಇರುವಂಥದ್ದು ಡಿಸೆಂಬರ್ 10ರವರೆಗೆ ನಡೀತಾ ಇದೆ ಸ್ನೇಹಿತರೆ. ಬಟ್ ಇವರು ಈಗ ವಿಕ್ಟೋರಿಯಾ ಹಾಸ್ಪಿಟಲ್ನ ಒಂದು ಸೆಕೆಂಡ್ ಲಿಸ್ಟ್ ಬಿಟ್ಟರೆ ಈ ಒಂದು ಯಾವಾಗ ನಡೀತೀವಿ ಈ ಮೆಡಿಕಲ್ ಅಂತಂದರೆ ಇದು ಡಿಸೆಂಬರ್ 1ನೇ ತಾರೀಕು 1/12/2025 ಅಂತೇಳಿ ದಿನಾಂಕ ಕೊಟ್ಟಿದ್ದಾರೆ. 23 ಜನ ಅಭ್ಯರ್ಥಿಗಳ ಹೆಸರು ಕೊಟ್ಟಿದ್ದಾರೆ. ಬಟ್ ಒಂದೇ ದಿನದಲ್ಲಿ ಮೆಡಿಕಲ್ ಮುಗಿಯುತ್ತೆ. ಆದರೆ ಇದರಲ್ಲಿ ಕೆಲವರಿಗೆ ಮತ್ತೆ ಏನು ಮಾಡ್ತಾರೆ ಅಂತಂದರೆ ನಿಮಾಮ್ಸ್ಗೆ ಕಳಿಸ್ತಾರೆ. ಅಲ್ಲಿಯೂ ಅವರಿಗೂ ಈಗ ಆಲ್ಮೋಸ್ಟ್ ಇಲ್ಲಿ 23 ಜನನೂ ಅಟೆಂಡ್ ಆದರೆ ಅಲ್ಲಿಂದ ಮತ್ತೆ ಒಂದು 10ರಿಂದ 15 ಜನ ಮತ್ತೆ ನಿಮಾಮ್ಸ್ಗೆ ಹೋದರೆ ಅಲ್ಲಿ ಮತ್ತೆ ಡಿಲೇ ಆಗ್ತದೆ ಸ್ನೇಹಿತರೆ. ನೋಡಿದ ದಿನಾಂಕ ನೋಡ್ಬೋದು 1/12/2025 ಅಂದರೆ ಡಿಸೆಂಬರ್ 1ನೇ ತಾರೀಕು, ನಾಳೆ ಸೋಮವಾರದಲ್ಲೇ ಇವರಿಗೆ ಮೆಡಿಕಲ್ ಇದೆ. ಬಟ್ ಇಲ್ಲಿ ಇವರು ಅಲ್ಲಿಗೆ ಅಟೆಂಡ್ ಆದರೆ ಮತ್ತೆ ಇವರಿಗೆ ನಿಮಾಮ್ಸ್ ಮೆಡಿಕಲ್ಲು ಸಹ ಮಾಡಬೇಕು. ಹಾಗಾಗಿ ಡಿಸೆಂಬರ್ 10ರ ನಂತರ ಏನು ರಿಸಲ್ಟ್ ಬರುತ್ತೆ ಅಂತ ಒಂದು ಹೋಪ್ ಇತ್ತು, ಅದಕ್ಕೆ ಇದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ನಿಮ್ಮ ಒಂದು ರಿಸಲ್ಟು ಇನ್ನೂ ಸಹ ಡಿಲೇ ಆಗ್ತದೆ. ಕಾರಣ ಬಂದುಬಿಟ್ಟು ಈ ಒಂದು ಅಭ್ಯರ್ಥಿಗಳ ಮೆಡಿಕಲ್ ಮುಗಿದು ನೆಕ್ಸ್ಟ್ ನಿಮಾಮ್ಸ್ ಮೆಡಿಕಲ್ ಮುಗಿದ ನಂತರವೇ ರಿಸಲ್ಟ್ ಬರುತ್ತದೆ. ಹಾಗಾಗಿ ಪ್ರತಿಯೊಂದು ಅಭ್ಯರ್ಥಿಯೂ ಸಹ ಈ ಮೆಡಿಕಲ್ ಮುಗಿಯೋವರೆಗೂ ಆಲ್ಮೋಸ್ಟ್ ನಿಮಗೆ ಜನವರಿಯಲ್ಲಿ ರಿಸಲ್ಟು ಬರ್ತದೆ ಬೆಸ್ಕಾಮ್ ಅವ್ರಿಗೆ. ಓಕೆ, ಬೆಸ್ಕಾಮ್ ಅವ್ರಿಗೆ ಒಂದು ಗುಡ್ ನ್ಯೂಸ್ ಆದರೆ ಬೆಸ್ಕಾಮ್ ಅವ್ರಿಗೆ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಬಟ್ ರಿಸಲ್ಟ್ಗೆ ಕಾಯ್ತಿರುವಂಥವ್ರಿಗೆ ಬ್ಯಾಡ್ ನ್ಯೂಸ್. ಬಟ್ ಯಾರೆಲ್ಲ PH ಕ್ಯಾಂಡಿಡೇಟು ಮಿಸ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಮತ್ತೆ ಒಂದು ಆಪರ್ಚುನಿಟಿ ಅಂತ ಹೇಳ್ಬೋದು. ಎಲ್ಲರೂ ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.